ರಾಜ್ಯದಲ್ಲಿ ಎಲ್ಲ ಕಡೆ ಸಿಇಟಿ ಪರೀಕ್ಷೆಯ ವಿಷಯವೇ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಈ ಬಾರಿ ಸಿಬ್ಬಂದಿ ಹಾಗೂ ಸರ್ಕಾರದ ಏನು ಪ್ರತಿನಿಧಿಗಳು ನಡೆದುಕೊಂಡ ರೀತಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಇದಕ್ಕೆ ಕಾರಣ ಏನು ಅವತ್ತು 2 ದಿವಸ ನಡೀತು ಏನು ಜನಿವಾರ ವಿಚಾರ, ಇದೀಗ ಅದು ದೊಡ್ಡ ರಾದ್ಧಾಂತವನ್ನು ಸೃಷ್ಟಿಸಿದೆ. ಈಗಾಗಲೇ ಶಿವಮೊಗ್ಗ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ನಾವು ನಿರ್ಧರಿಸಿದ್ದೇವೆ ಅಂತ ಜಿಲ್ಲಾಡಳಿತ ಹಾಗೂ ಸರ್ಕಾರವೇನು ಹೇಳ್ತಾ ಇದೆ. ಆದರೆ ಉಳಿದ ಕಡೆಗಳಲ್ಲೂ ಕೂಡ ಇಂತಹ ಪ್ರಕರಣಗಳು ಏನು ತಡವಾಗಿ ಬರ್ತಾ ಇವೆ. ವಿದ್ಯಾಕಾಶಿ ಧಾರವಾಡದಲ್ಲಿ ಕೂಡ ಅಂಥದ್ದೊಂದು ಘಟನೆ ನಡೆದಿದೆ. ನಾವೀಗ ನಿಂತಿರೋದು ಏನು ಕೂತಿರೋದು ಆ ಒಂದು ವಿದ್ಯಾರ್ಥಿಯ ಮನೆಯಲ್ಲಿ. ಇದು ಧಾರವಾಡ ನಗರದ ಏನು ರಾಘವೇಂದ್ರ ನಗರ ಬಡಾವಣೆ ಇಲ್ಲಿ ಏರಿ ಅನ್ನೋ ಒಂದು ಕುಟುಂಬದ ಮನೆಯಲ್ಲಿ ನಾ ಕೂತಿದ್ದೇನೆ. ನನ್ನ ಜೊತೆ ಇರೋದು ನಂದನ್ ಏರಿ ಅಂತ. ಈ ವಿದ್ಯಾರ್ಥಿಗೆ ಇಂಥದ್ದೇ ಜನಿವಾರದ ಒಂದು ಕೆಟ್ಟ ಅನುಭವವಾಗಿದೆ. ಏನಾಗಿದೆ ಅನ್ನೋದನ್ನ ಆ ವಿದ್ಯಾರ್ಥಿ ಬಾಯಿಂದ ಕೇಳೋಣ. ಏನಾಯ್ತು, ನೀವು ಯಾವ ಕಾಲೇಜ್ಗೆ ಓದ್ತಾ ಇದ್ರು, ನಿಮ್ಗೆ ಎಲ್ಲಿ ಎಕ್ಸಾಮ್ ಬಂದಿತ್ತು, ಡೀಟೇಲ್ ಆಗಿ ಹೇಳ್ರಿ. ನಾವು ಓದೋದು JSS RSH PU ಕಾಲೇಜ್ನಲ್ಲಿ. ನನ್ನ CET ಎಕ್ಸಾಮ್ ಇತ್ತು 2 ದಿವಸದಿಂದ. ಫಸ್ಟ್ ಎಕ್ಸಾಮ್ 14ನೇ ತಾರೀಕಿಗಿತ್ತು. ಇದು ಆಗಿದ್ದು ಫಸ್ಟ್ ಎಕ್ಸಾಮ್ ದಿವಸನೇ 14ನೇ ತಾರೀಕು ಮುಂಜಾನೆ ಫಸ್ಟ್ ಎಕ್ಸಾಮ್. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಫಿಸಿಕ್ಸ್ ಇತ್ತು, ನಾನು ಬರಲಿಕ್ಕೆ ಹೊಂಟಿದ್ದೆ. ಅಲ್ಲೇ ಬರೆಯೋಕ್ಕಿಂತ ಮುಂಚೆ ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ, ಅವ್ರು ಪೊಲೀಸರು ನಿಂತಿದ್ರು. ಅವ್ರು ಚೆಕ್ ಮಾಡಿದ್ರು. ನನ್ನ ಜನಿವಾರ ಇಲ್ಲೇ ಕಾಣ್ತು ಅವರಿಗೆ. ಅವ್ರ ಕಣ್ಮೇಲೆ ಕೊಳ್ಳಾಗೇನು ಹಾಕೊಂಡಿದ್ದೀರಾ ಅಂತ ಕೇಳಿದರು. ನಾನು ಜನಿವಾರ ಅಂತ ಹಿಂಗೆ ತೆಗೆದು ತೋರಿಸಿದೆ. ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಅವ್ರನ್ನ ಹೇಳಿದ್ರು ಅಂದರೆ ಅದು ತೆಗಿಲ್ಲ ಅಂದರೆ ಒಳಗೆ ಬಿಡೋದಿಲ್ಲ ಅಂತಂದರು. ಆಮೇಲೆ ನಾನು ನಂದೆ ಇದು ತಕ್ಕೊಂಡು ಒಳಗೆ ಹೋಗಿ ತಕ್ಕೊಂಡು ಬ್ಯಾಗ್ನ ಇಟ್ಕೊಂಡು ಬರ್ತೀನಿ ಅಂತಂದೆ. ಆದರೆ ಇನ್ನೊಬ್ಬರು ಅದು ಟೈಮ್ ಆಗಿದೆ ಈಗ ಎಕ್ಸಾಮಿಗೆ, ಅದು ಅಷ್ಟೆಲ್ಲ ಮಾಡ್ಕೋತ ಕೊಡೋಕ್ಕಾಗಲ್ಲ ಅಂತ ಕತ್ರಿ ತೊಗೊಂಬಂದು ಕಟ್ ಮಾಡಿಬಿಟ್ರು. ಅದು ಕಟ್ ಮಾಡಿದ್ಮೇಲೆ ನನಗೂ ಕರೆಕ್ಟಾಗಿ ಅನ್ನಿಸ್ಲಿಲ್ಲ. ಆಮೇಲೆ ಎಕ್ಸಾಮ್ ಬರಲಿಕ್ಕೆ ನನ್ನ ಕಾನ್ಫಿಡೆನ್ಸ್ ಅಂತೂ ಫುಲ್ ಲೋ ಆಗ್ಬಿಡ್ತು. ಅದಕ್ಕೆ ಎಕ್ಸಾಮ್ ಅಷ್ಟೇನು ಚಲೋ ಆಗಲಿಲ್ಲ. ಸರಿ, ಕಟ್ ಮಾಡಿದ್ಮೇಲೆ ಅದನ್ನ ಎಲ್ಲಿಟ್ರು, ಅದನ್ನು ನೀವೇನು ರಿಕ್ವೆಸ್ಟ್ ಮಾಡ್ಕೊಂಡ್ರ ಬೇಡ ಅಂತ, ಅಥವಾ ಅದನ್ನ ಕತ್ತರಿಸಿದ ಮೇಲೆ ಹಾಗಾದ್ರೆ ನೆಲ್ಲಿಟ್ರು ಆ ಜನಿವಾರವನ್ನ? ಅವಾಗ ಭಾಳ ರಶ್ ಎಲ್ಲ ಇರ್ತಿತ್ತು. ಅದಕ್ಕೆ ಅವ್ರು ಕಟ್ ಮಾಡಿದ್ಮೇಲೆ ನಾನೇ ತಗೊಂಡು ನನ್ನ ಬ್ಯಾಗ್ನ ಹಾಕೊಂಡೆ. ಬ್ಯಾಗ್ನ ಹಾಕೊಂಡು ಇಟ್ಮೇಲೆ ನನಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ. ಅಂದ್ರೆ ಬ್ಯಾಗ್ನಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಮೈ ಮೇಲೆ ಹಾಕೊಳ್ಳಕ್ಕೆ ಅವಕಾಶ ಕೊಡ್ಲಿಲ್ಲ. ಹೌದಾ, ಅದೇ ಮಾಡಿದ್ರು. ಅಂದ್ರೆ ಇದರಿಂದ ನಿಮ್ಗೆ ಮಾನಸಿಕವಾಗಿ ಆಘಾತ, ಮುಂದಿನ ಪತ್ರಿಕೆಗಳು ಹೇಗಾದ್ರು, ಏನಾದ್ರೂ ನಿಮ್ಗೆ ಮಾನಸಿಕ ಆಘಾತವಾಯ್ತು ಇದರಿಂದ? ನನ್ನ ಕಾನ್ಫಿಡೆನ್ಸ್ ಅಂತೂ ಫುಲ್ ಆಗ್ಬಿಡ್ತು. ನನಗಂತೂ ಬರ್ಲಿಕ್ಕೆ ಒಟ್ಟು ಕಾನ್ಫಿಡೆನ್ಸೇ ಇರಲಿಲ್ಲ. ಸೊ ನಂದು ಎಕ್ಸಾಮ್ಸ್ ಅಷ್ಟೇನು ಚಲೋ ಆಗ್ಲಿಲ್ಲ. ಇದನ್ನ ಮನೆಯಲ್ಲಿ ಯಾವಾಗ ಹೇಳಿದ್ ನೀನು? ಅವತ್ತು ಹೇಳಿ ಅಲ್ವಾ? ಹಾಗಾದ್ರೆ ಅವತ್ತೇ ನಾ ಹೆದರಿ ಬಿಟ್ಟಿದ್ದೆ. ಅದಕ್ಕೆ ನೆಕ್ಸ್ಟ್ ಡೇ ಮುಂಜಾನೆ ಹೇಳಿದೆ ಮನೆಯಲ್ಲಿ. ಮನೆಯಲ್ಲಿ ಅವ್ರನ್ನ ನನ್ಗೆ ಗೊತ್ತಾಗ್ಲಿಲ್ಲ. ನಾ ಅದು ಹೇಳಿ ಮತ್ತೆ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ಬಿಟ್ಟಿದ್ದೆ. ಇದು ವಿದ್ಯಾರ್ಥಿಯ ಮಾತುಗಳು. ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ, ಎಲ್ಲರಿಗೂ ಅವ್ರದ್ದೇ ಆದಂತ ನಂಬಿಕೆಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ಕಾನ್ಫಿಡೆನ್ಸ್ ಹೋಗಿತ್ತು, ನನಗೆ ಮುಂದಿನ ಪರೀಕ್ಷೆಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬನ್ನಿ, ಅವರ ತಂದೆ ಇದ್ದಾರೆ ವಿವೇಕ್ ಏರಿ ಅವರು. ಅವ್ರೇನ್ ಹೇಳ್ತಾರೆ, ಯಾವಾಗ ಅವ್ರಿಗೆ ಈ ವಿಷಯ ಗೊತ್ತಾಯ್ತು, ಒಂದ್ ವೇಳೆ ಅವತ್ತೇನಾದ್ರೂ ಗೊತ್ತಾಗಿತ್ತು ಅಂದ್ರೆ ಏನ್ ಮಾಡ್ತಿದ್ರು ಸರ್? ಇದು ಯಾವಾಗ ವಿಷಯ ಗೊತ್ತಾಯ್ತು, ನೀವ್ಯಾಕೆ ಅವಾಗ ಸುಮ್ಮನೆ ಇದ್ರಿ? ಇಲ್ಲ, ನನಗೆ 14ನೇ ತಾರೀಕು ಏನು ಹೇಳಿಲ್ರಿ. ಮಧ್ಯಾಹ್ನ ಊಟಕ್ಕೆ ಮೈದವ, ಬಟ್ ಅವತ್ತು ಮನೆಗೆ ಏನು ಹೇಳಿಲ್ಲ. ಹೇಳಿದ್ರೆ ಆಗಿಂದಾಗ ಹೋಗಿ ಅವನೇನು ಹೊಡಿತಿದ್ನೋ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಅಟ್ಯಾಕ್ರೋಶಕ್ಕೆ ನಾವು ಯಾರ ಮೇಲೂ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ಅಟ್ಯಾಕ್ ಮಾಡಿಕೊಂಡು ನಮ್ಗೆ ಭಾಳ ನೋವಾಗ್ತದೆ. ಅದರಿಂದ ಅವ್ನು ಪೇಪರ್ ಚಲೋ ಆಗಿಲ್ಲ ಅಂತ ಅವ್ನು ಬಂದು ಹೇಳ್ದ ನನಗೆ. ನಾ ಅದ್ರ ಸಲುವಾಗಿ ಅಂತ ಅವ್ನು ನನಗೆ ಹೇಳಿದ್ದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಪರೀಕ್ಷೆಗೆ ಹೋದ್ನಲ್ಲ ಮ್ಯಾಥಮೆಟಿಕ್ಸ್, ಅದು ಮುಗಿದು ಬಂದಮೇಲೆ ನನಗೆ ಎಲ್ಲರೂ TV ಒಳಗೆ ಬರ್ಲಿಕ್ಕೆ ಹತ್ಕೊಳ್ಳೆ ನನ್ನ ದೊಡ್ಡ ಮಗ ಅಂದ, ಇಲ್ಲ ನನ್ನಗೆ ಗೊತ್ತು, ಕಟ್ ಮಾಡ್ರೆ ಗೊತ್ತೋ ಇಲ್ಲ ಅಂತ ಕೇಳ್ದ ನನಗೆ. ಇಲ್ಲ ನನಗೆ ಗೊತ್ತಿಲ್ಲ ಅಂದೆ. ಮತ್ತು ಅವ್ನು ಪರೀಕ್ಷೆ ಮುಗಿದು ಕೇಳ್ದ ಅವ್ನು, ಏನೋ ನಡಿಯಂಗೆ ಹೋಗೋಣ ಕಾಲೇಜಿಗೆ ಹೋಗ್ಬಿಡೋನು. ಯಾರು ಇಲ್ವಾ, ಅವ್ರೆಲ್ಲ ಹೋಗ್ಬಿಟ್ರೆ ನಾನು ಪರೀಕ್ಷೆ ಮುಗಿದು ಹೋಗ್ಯದ, ನನ್ನ ಕರಿಯರ್ ಆಗ್ತಾ ಇದಕ್ಕೆಲ್ಲ ಹೋಗಿ ಏನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಾನು ಸುಮ್ಮನೆ ಕೂಡಿಸ್ಬಿಟ್ಟ. ಅಲ್ಲ, ಹಿಂಗೆಲ್ಲ ಆದ್ರೆ ನಾವು ಯಾರನ್ನ ಹೋಗ್ಬೇಕು? ನಮ್ಮ ಜನವಾರಲ್ಲಿ ಸಹ ತಂಟೆಗೆ ಬರ್ತಾನೆ. ನಾವೇನು ಹೇಳೋಣ? ಜನವರ ಏನು ಮಾಡಿದ್ವಿ ಇವ್ರಿಗೆ? ಜನವರಿಗೆ ಡಿವೈಸ್ ಇಟ್ಕೊಳಕ್ಕೆ ಬರ್ತದೆ. ಅದರಿಂದ ಏನು ನುಕ್ಸಾನ ಅದ ನಮ್ಮ ಮಂದಿಗೆ? ಯಾಕೆ ನಮ್ಮ ಸಮಾಜಕ್ಕೆ ಹಿಂಗೆ ಮಾಡ್ತಾರೆ ಇವ್ರಿಗೆ ಗೊತ್ತಾಗುತ್ತೆ. ವಿಚಿತ್ರ ಅಂದ್ರೆ ಜನಿವಾರವನ್ನ ಕತ್ತರಿಸಿ ತಾವು ಇಟ್ಕೊಳ್ಳೋದು ಅಥವಾ ಆ ಕಡೆ ಹೊರಗೆ ಕೊಡೋದು, ಈ ಮತ್ತೆ ಇತನತೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇದೆ. ಇಲ್ಲ, ಅದು ಜನವಾರ ಕಟ್ ಮಾಡಿ ಅವಂಗೆ ಕೊಟ್ಟಾರ. ಆಮೇಲೆ ಮರುದಿವಸ ಹೆದರಿ ಮನೆಗೆ ಹೇಳಾರ್ದ ಜನವಾರ ಹಾಕೊಂಡು ಹೋಗಿಲ್ಲ, ಮತ್ತೆ ತೆಗ್ಸಿದ್ರೆ ಏನ್ ಮಾಡ್ತಾರ ಅಂತೇಳಿ ಮರುದಿವಸ ಬಂದ್ಮೇಲೆ ಆಮೇಲೆ ನೀನು ಹಾಕ್ಸ್ಯಾನ ಅವನ ಕೈಯಾಗ. ಯಾಕಂದ್ರೆ ನಮ್ಮ ಬ್ರಾಹ್ಮಣ ಸಂಪ್ರದಾಯದಾಗ ನಾವು ಜನವಾರ ಇಲ್ದಾಗ ಇರುವುದಿಲ್ಲ. ಒಂದು ಸಂಪ್ರದಾಯ ಅದ ನಮ್ಮಲ್ಲಿ. ಜನವಾರ ಇಲ್ಲದೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜನವಾರ ನಮ್ಮ ಜೀವ.
ಏನು ಗಾಯತ್ರಿ ಮಂತ್ರ ಆದ್ರೂ ನಾವು ಅದನ್ನು ಮಾಡಿಕೊಟ್ಟಿರ್ತೀವಿ. ಅದು ಎಷ್ಟೋ ಖರ್ಚು ಮಾಡಿ ಎಷ್ಟೋ ಮಂದಿನ ಕೂಡಿಸಿ ಎಲ್ಲ ನಾವು ಮಾಡಿರ್ತೀವಿ, ಎಷ್ಟು ಶ್ರದ್ಧಾ ವಹಿಸಿ ಅದನ್ನು ಮಾಡಿರ್ತೀವಿ ನಾವು. ಅದನ್ನ ಇವ್ರು ಕಟ್ ಮಾಡಿಸಿ ತೆಗೆದು ಹೋಗಿತಾರಂದ್ರೆ ಕಿಮ್ಮತ್ತಿಲ್ದ ಯಾರ ಹತ್ರ ಹೋಗ್ಬೇಕು ನಾವು? ನಮ್ಮ ರಕ್ಷಣೆ ಹೆಂಗೆ, ಸಂರಕ್ಷಣೆ ಯಾರು ಮಾಡೋದು? ಮುಂದೆ ಏನ್ ಮಾಡ್ತಾರೆ ನೀವು? ಎಲ್ಲ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀರಾ? ನಾವು ಅದ್ರ ಮುಂದೆ ನಮ್ಮ ಒಂದು ರಕ್ಷಣೆ ಬೇಕಲ್ಲ. ನಾವು ಡಿ ಸಿ ಕಡೆ ಹೋಗ್ತೀವಿ, ನಮ್ಮ ನ್ಯಾಯ ಕೇಳ್ತೇವೆ ನಾವೀಗ. ನಮ್ಗೆ ನ್ಯಾಯ ಕೊಡ್ಬೇಕಲ್ಲ. ನೀವು ನಮ್ಗೆ ಎಲ್ಲದಕ್ಕೂ ನೀವು ನಾಳೆ ಬರ್ರಿ ಅಂದ್ರೆ ಹುಡುಗರು ನಾಳೆ ಅರ್ಬಿ ತೆಗೆದು ಪರೀಕ್ಷೆಗೆ ಹೋಗ್ಬೇಕು. ನೀವು ಅಲ್ಲಿಂದ ಜನಿವಾರ ತೆಗಿ, ಅರ್ಬಿ ತೆಗಿ, ಚೆನ್ನ ತೆಗಿ ಅಂತಂದ್ರೆ ಹೆಂಗೆ ಪರೀಕ್ಷೆ ಅಟೆಂಡ್ ಆಗ್ಬೇಕು ಇವರು? ಇಷ್ಟು ವಿವೇಕ್ ಏರಿ ಅವರ ಆಕ್ರೋಶದ ಮಾತುಗಳು. ಅಂದ್ರೆ ನಮ್ಮ ಧಾರ್ಮಿಕ ಹಕ್ಕನ್ನ ಉಳಿಸ್ಕೊಳ್ಳಕ್ ಕೊಡಿ, ಜನವರದಲ್ಲಿ ಯಾವುದೇ ಡಿವೈಸ್ ಅನ್ನ ಅಳವಡಿಸ್ಕೊಳ್ಳಕ್ ಆಗೋದಿಲ್ಲ, ಆದ್ರೂ ಕೂಡ ಈ ರೀತಿ ಮಾಡಿರೋದು ನನಗೆ ಸಾಕಷ್ಟು ನೋವುಂಟು ಮಾಡಿ. ಈ ಬಗ್ಗೆ ನಾವು ಜಿಲ್ಲಾಧಿಕಾರಿ ಅವರಿಗೆ ದೂರ ನೀಡ್ತೀವಿ, ರಾಜ್ಯ ಸರ್ಕಾರಕ್ಕೂ ಕೂಡ ದೂರ ನೀಡ್ತೀವಿ. ಆ ಮೂಲಕ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹವನ್ನ ನಾವು ಪಡಿಸ್ತೇವೆ ಅನ್ನೋದು ಅವರ ಹೇಳಿಕೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.